ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ವಕೀಲರಾದಂತ ಮುದಾಸಿರ್ ಅವರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ಮೈಸೂರಿನಲ್ಲಿ ನಿಮಗೆ ಗೊತ್ತಿರುತ್ತೆ, ತಿಳಿದಿರುತ್ತೆ, ಒಂದು ಘಟನೆ ನಡೆದಿದೆ. ಏನೋ ಮನೆ ಮುಂದೆ ಕಾರ್ ನಿಲ್ಸಿದ್ದಕ್ಕೆ ಕಾರ್ನೆಲ್ಲ ವಿರೂಪಗೊಳಿಸಿದ್ದಾರೆ, ಗೀಚಿದ್ದಾರೆ. ಪಾಪ EMI ಕಾರ್ ತಗೊಂಡಿದ್ರಂತೆ ಆ ವ್ಯಕ್ತಿ. ಈ ಕೃತ್ಯದ ಬಗ್ಗೆ ಏನ್ ಹೇಳ್ತೀರಾ ನೀವು ಮೊದಲನೇದಾಗಿ? ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಈ ಘಟನೆ ನೋಡಿ ನನ್ಗೆ ನಿಜವಾಗ್ಲೂ ಒಂಥರ ಆತಂಕ ಮತ್ತೆ ತುಂಬಾ ನಾನು ಕೂಡ ಒಂದು ಹೊಸ ಕಾರ್ ಆತರ ಆಗಿದೆ ಅಂದ್ರೆ ನಿಜವಾಗ್ಲಿಯೂ ಇದು ಒಂದು ನಿಮ್ಗೇನ್ ಹೇಳಿ ಅಂತ ಒಂದು ವಿಷಯ ಇದು ನಿಜವಾಗ್ಲೂ ಇದು ವಿಕೃತ. ಇದು ಐ ಕ್ಯಾನ್ ಸೇ ದಿಸ್ ಇಸ್ ಎ ವೆರಿ ಅಗ್ರಾವೇಟೆಡ್ ಇದಾಗಿದೆ, ಘಟನೆ ನಡೆದಿದೆ ಮೇಡಮ್ ಇದು. ಈಗ ನಾವು ಅವ್ರನ್ನ ಮಾತನಾಡ್ಸೋಣ ಅಂತ ಕರೆ ಮಾಡ್ದೋ ಸರ್. ಓಕೆ, ಕೇಳ್ದೋ ಹಿಂಗಾಗಿದೆ, ಏನ್ ಹೇಳ್ತೀರಾ, ಸ್ಪಷ್ಟನೆ ಕೊಡ್ತೀರಾ ಅಂದ್ರೆ ನನಗೆ ಗೊತ್ತಿಲ್ಲ, ಎಡಿಟೆಡ್ ವಿಡಿಯೋ ಇದು ಒಂದಷ್ಟು ಮಾತುಗಳನ್ನು ಹೇಳಿದ್ರು. ಒಬ್ಬ ಮೈಸೂರಿನ ಮೇಯರ್ ಆಗಿದ್ದಂತವ್ರು, ಅವ್ರನ್ನ ನೋಡಿ 4 ಜನ ಈ ರೀತಿ ಇರ್ಬೇಕು ಅನ್ಕೋಬೇಕು, ಆದ್ರೆ ಈ ರೀತಿ ಯಾರಿಗೂ ಗೊತ್ತಿಲ್ಲದ ರೀತಿ ವಿಕೃತ ಮೆರೆದಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಸ್ಪಷ್ಟನೆ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಆ ಘಟನೆ ನಡೆದಿರೋದು ಅವ್ರ ಮನೆ ಮುಂದೆ ಅಲ್ಲ ಅದು. ಓಕೆ, ಅದು ನಡೆದಿರೋದು ನನ್ನ ಪ್ರಕಾರ ವಿಡಿಯೋ ನೋಡ್ತಿದ್ದಂಗೆ ನಂಗೆ ಗೊತ್ತಾಗ್ತಿದೆ. ಅದು ಒಂದು CS ಸೈಟ್. ಅದು ಆ CS ಸೈಟ್ ಕೂಡ ಅವ್ರು ಅಕ್ರಮವಾಗಿ ಅವರು ಕಬಳಿಸಿದ್ದಾರೆ ಅವರು. ಓಕೆ, ಕಬಳಿಸ್ಕೊಂಡು ಅದು ನಮ್ಮ ಈ ರಾಜನಗರ ಏನಿದೆ, ನಮ್ಮ ರಾಜನಗರದ ಒಂದು ಹೃದಯದ ಭಾಗ ಅದು. ಓಕೆ, ಈಗ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಮಾಜಿ ಮೇಯರ್ ಆದ ಅಯ್ಯೂಬ್ ಖಾನ್ ರವರು ಒಂದು ಒಳ್ಳೆ ಸರ್ಕಲ್ ನ ನಮ್ಮ ಈ ಏರಿಯಾಕ್ಕೆ ಕೊಟ್ಟು ಒಂದು ನಮ್ಮ ಈ NR ನರಸಿಂಹರಾಜ ಕ್ಷೇತ್ರಕ್ಕೆ ಒಂದು ಘನತೆ ತಂದಿದ್ದಾರೆ. ಓಕೆ, ಇದಕ್ಕೆಲ್ಲ ನೋಡಿ ನಮ್ಮ ಈಗ ಈ ಭಾಗ ತುಂಬಾನೇ ಅದ್ದೂರಿಯಾಗಿ ಬೆಳೀತಾ ಇದೆ. ಓಕೆ, ಬೆಳೀತಾ ಇದೆ. ಮತ್ತೆ ನಮ್ಮ ಶಾಸಕರಾದ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಕೂಡ ನಮ್ಮ ಈ ಭಾಗ ಅಭಿವೃದ್ಧಿಗೊಳ್ಳಲಿಕ್ಕೆ ನಮ್ಮ ಈ ಭಾಗದ ಎಲ್ಲಾ ಕಾರ್ಪೊರೇಟರ್ಗಳಿಗೆ ಅವರು ಸವಲತ್ತುಗಳು ಮತ್ತೆ ಅನುದಾನಗಳು ಸಾಕಷ್ಟು ಕೊಟ್ಟು ಅವರು ತುಂಬಾನೇ ಒಳ್ಳೆ ರೀತಿಯಲ್ಲಿ ಅವರು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವರು. ಓಕೆ, ಅಂತ ಒಂದು ಇದ್ರಲ್ಲಿ ನಮಗೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಇರುವಂತಹ ಏನು CS ಸೈಟ್ಗಳಲ್ಲಿ ನಮ್ಮ ಈ NGOs ಗಿರ್ಲಿ ಮತ್ತೆ ಬೇರೆ ಬೇರೆ ಸಂಘಟನೆಗಳಿಗಿರ್ಲಿ ಮತ್ತೆ ಈ ಸಂಸ್ಥೆಗಳಿಗಿರ್ಲಿ ಈ CS ಸೈಟ್ ಒಳ್ಳೆ ಕೆಲಸ ಮಾಡ್ತಿರೋ ಸಂಸ್ಥೆಗಳಿಗೆ CS ಸೈಟ್ ಸಿಕ್ಕಿಲ್ಲ. ಓಕೆ, ಅದರಲ್ಲೂ ಕೂಡ ನಮ್ಮ ಈ ಭಾಗದಲ್ಲಿ ಒಂದು ಸರ್ಕಲ್ ಅಲ್ಲಿ ಇರುವಂತಹ ಒಂದು CS ಸೈಟ್, ಅದು ತುಂಬಾ ದೊಡ್ಡ CS ಸೈಟ್. ನನ್ನ ಪ್ರಕಾರ ಈಗಿನ ಅದರ ಮೌಲ್ಯ ಒಂದು ಸುಮಾರು 10 ಕೋಟಿ ರೂಪಾಯಿ ಇದೆ. ಓಕೆ, ಕಮ್ಮಿ ನಾನು ಹೇಳ್ತಾ ಇರೋದು. ಓಕೆ, ನೀವು ಇದ್ರ ಬಗ್ಗೆ ತನಿಖೆ ಮಾಡಿ. ಓಕೆ, ನಾನು ಹೇಳ್ತಿರೋ ಬಗ್ಗೆ ನಿಮ್ಗೆ ಒಂದು ಇದಿದ್ರೆ ನೀವು ತನಿಖೆ ಮಾಡಿ ಆ ಜಾಗಕ್ಕೆ ಸೇರುವಂತಹ ಎಲ್ಲಾ ಡೀಟೇಲ್ಗಳು ನೀವು ನಮ್ಮ ಮೂಡಾದಿಂದ ತೆಗಿಸಿ ನೀವು. ಓಕೆ, ಅದು ಒಂದು ಕಮ್ಯುನಿಟಿಗೆ ಅಲಾಟ್ ಆಗಿತ್ತು ಮೊದಲು, ಮೇಜರ್ ಕಮ್ಯುನಿಟಿ ಅದು. ಓಕೆ, ಈ ವಿಷಯ ನಾನು ರೀಸೆಂಟ್ಲಿ ಇದನ್ನ ಬಹಿರಂಗಪಡಿಸಿದ್ದೀನಿ. ಓಕೆ, ಬಹಿರಂಗಪಡಿಸಿ ಇದನ್ನ ನಾನು ಲೈವ್ ಆಗಿ ಬಂದು ಇಂಥ ಅಕ್ರಮ ಕಟ್ಟಡಗಳ ಇಲ್ಲಿ ನಮ್ಮ ಒಂದು CS ಸೈಟ್ ಅಲ್ಲಿ ನಡೀತಾ ಇದೆ ಅಂತ ನಾನು ಬಹಿರಂಗ ಪಡಿಸಿದಾಗ ಇದರ ನಾನು ಪೆಟಿಷನ್ಸ್ ಎಲ್ಲ ನಾನು ನಮ್ಮ ಕಾರ್ಪೊರೇಷನ್ಗಿರ್ಲಿ ಮತ್ತೆ ಮೂಡ ಆಯುಕ್ತರಿಗಿರ್ಲಿ ಮತ್ತೆ ಇಲ್ಲಿ ನಮ್ಮ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಎಲ್ರಿಗೂ ಕೊಟ್ಟೆ. ನಾನು ಕೊಟ್ಟಿದ್ರು ಕೂಡ ಯಾವುದೇ ಒಂದು ಅಧಿಕಾರಿ ಬಂದು ಇದರ ಬಗ್ಗೆ ಏನು ಒಂದು ಕ್ರಮವನ್ನು ಮುಂದುವರಿಸಿಲ್ಲ. ಸೊ ಹಾಗಾಗಿ ಈ ಘಟನೆ ನಡೆದಿರೋದು ಅದೇ ಸೈಟ್ ಅಲ್ಲಿ. ಇವರು ಹಿಂಭಾಗದಲ್ಲಿ ಒಂದು ಶೆಡ್ ಮಾಡಿದ್ದಾರೆ, ಪಾರ್ಕಿಂಗ್ ಶೆಡ್. ಬೇರೆ ಬೇರೆ ಯಾರ್ಯಾರಿಗೂ ಅವರು ಬಾಡಿಗೆ ಕೊಟ್ಟು ಈಗ ಅಲ್ಲೇನೇನೋ ಕೃತ್ಯಗಳು ನಡೀತಾ ಇದೆ. ಓಕೆ, ಅಲ್ಲೇ ಇದು ಕೂಡ ನಡೆದಿರೋದು. ಆ ಕಾರ್ ಮಾಲೀಕರು ಯಾರು ಅಂತ ಅವ್ರನ್ನ ಸ್ವಲ್ಪ ನೀವು ಕರೆಕ್ಟ್ ಆಗಿ ವಿಚಾರಿಸ್ಕೊಂಡು ಅವ್ರು ಕೇಳಿ. ಅವ್ರು ಹೇಳ್ತಾರೆ ಅವ್ರ ಮನೆಯಲ್ಲ ಅದು CS ಸೈಟ್. ಅದು ಅಕ್ರಮವಾಗಿ ಇವರು ಕಬಳಿಸಿರುವಂತಹ CS ಸೈಟ್ ಅದು. ಹೌದು, ಮೂಡ ಪ್ರಾಪರ್ಟಿ ಅದು. ಇಟ್ ಈಸ್ ಎ ಪ್ರಾಪರ್ಟಿ ವಿಚ್ ವಾಸ್ ಅಲಾಟೆಡ್ ಟು ಆದಿತ್ಯ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಗೆ ಕೊಟ್ಟಿದ್ದಾರೆ. ಅವರಿಂದ ಏನೋ ಇವ್ರು ಪಡ್ಕೊಂಡಿದ್ದಾರೆ ಅಂತ. ಅದು ಏನೇ ಇರ್ಲಿ, ನಾನೇನ್ ಕೇಳ್ತೀನಿ ಅಂದ್ರೆ CS ಸೈಟ್ ಯಾವ ಉದ್ದೇಶಕ್ಕೆ ಕೊಟ್ಟಿರೋದು? ಅಲ್ಲೊಂದು ಬಡವರಿಗೆ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಅಂತ ಕೊಟ್ಟಿರುವಂತಹ ಒಂದು
ಸೊತ್ತದು. ಆ ಸೊತ್ತಿನಲ್ಲಿ ಅಲ್ಲಿ ಬಡವರಿಗೆ ಒಂದು ಇದ್ ಬರ್ಬೇಕಾಗಿತ್ತು, ಏನು ಅಲ್ಲಿ ಒಂದು ಸಮುದಾಯ ಭವನ ಬರ್ಬೇಕಾಗಿತ್ತು. ಅಲ್ಲಿ ಅವರು ಸುಮಾರು ಒಂದು ನನ್ ಪ್ರಕಾರ ಒಂದು 5-6 ವರ್ಷದಿಂದ ಅವರು ಕವಳಿಸ್ಕೊಂಡು ಅಲ್ಲಿ ಏನೇನೋ ಅಲ್ಲೂ ಕಟ್ಟಡ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅವರು ಕಟ್ಟಡನು ಕಟ್ತಾ ಇದ್ದಾರೆ. ಅದೇ ಕನ್ಸ್ಟ್ರಕ್ಷನ್ ಈಗ ನಡೀತಾ ಇರೋ ಟೈಮ್ ಅಲ್ಲಿ ಆ ಕಾರ್ ಏನೋ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಆಗ ಈ ಕೃತ್ಯನ ಅಲ್ಲೂ ಇದನ್ನ ಅವರು ಮಾಡಿರ್ಬೋದು ಅಂತ ನನ್ಗೆ ಖಚಿತವಾಗಿ ನಂಗೆ ಸ್ವಲ್ಪ ನೋಡಿದ್ರೆ ವಿಡಿಯೋ ನೋಡಿದಂಗೆ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ ಏನಂತ. ನಾನು ಈಗ ಯಾರೋ ನನ್ಗೆ ನಿಮ್ಮ ವಿಡಿಯೋ ಕಳಿಸಿದ್ರು, ನಿಮ್ಮ ಒಂದು ಇದು ಆ ಲಿಂಕ್ ಕಳಿಸಿದ್ರು, ಆ ವಿಡಿಯೋ ನೋಡ್ತಿದ್ದಂಗೆನೆ ನನಗೂ ಆಗ ಗೊತ್ತಾಗಿತ್ತು ಈ ವಿಷಯ ಇದಂತ. ಸರ್, ಈಗ ಇದ್ರ ಬಗ್ಗೆ ಈಗ ಕೊನೆಯದಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಆಗ್ಬೇಕು ಅಂತ ಆಗ್ರಹಿಸ್ತೀರಾ ಅಥವಾ ಒತ್ತಾಯ ಮಾಡ್ತೀರಾ ನೀವು? 100% ಮೇಡಮ್, ಇದನ್ನ ನಾನು ಖಂಡಿಸ್ತೀನಿ. ಇದನ್ನ ನಾನು ಖಂಡಿಸ್ತೀನಿ. ಯಾರಿದ್ದಕ್ಕೆ ಪಾಪ ಯಾರಿಗೇನ್ ನಷ್ಟ ಆಗಿದೆ ಅವ್ರಿಗೇನೈತೆ ಅವರು ಇದನ್ನ ಮಾಡ್ಲೇಬೇಕು. ಓಕೆ, ಮಾಡ್ಬೇಕು. ಮತ್ತೆ ನಾನು ನಿಮ್ಮನ್ನ ಇನ್ನೊಂದ್ ಏನ್ ಕೊಡ್ತಾ ಇದೀನಿ ವಿಷಯ, ಅದ್ರ ಬಗ್ಗೆನು ನೀವು ಏನೈತೆ ನಿಮ್ಮ ಒಂದು ತನಿಖೆ ನಡೆಸಿ ಆ CS ಸೈಟ್ ನ ಬಗ್ಗೆ ಏನೈತೆ ಇನ್ನೂ ಸ್ವಲ್ಪ ತೆಗೆದ್ರೆ ಇದಕ್ಕೆ ನೀವು ಒಂದು ಒಂದು ಈ ಭಾಗಕ್ಕೆ ಒಂದು ನೀವು ನ್ಯಾಯ ಕೊಟ್ಟಂಗ ಆಗುತ್ತೆ. ಅಂದ್ರೆ ಈ ಭಾಗದಲ್ಲಿ ಜನ ನಮ್ಮ ಬಡ ಜನ ಇರುವಂತಹ ಒಂದು ದೊಡ್ಡ ಒಂದು ಏರಿಯಾಗೆ ಇಲ್ಲಿ ಒಳ್ಳೆ ಅದ್ದೂರಿಯಾಗಿರುವಂತ ಇದ್ ಬಂದಿವೆ, ಏನು ಛತ್ರಗಳು ಬಂದಿದೆ, ಫಂಕ್ಷನ್ ಹಾಲ್ಸ್ ಬಂದಿದೆ, ಮದುವೆ ಛತ್ರಗಳು, ಫಂಕ್ಷನ್ಸ್ ಹಾಲ್ ಇವೆ. ಈ ಬಡವರು ಅವ್ರ ಮಕ್ಕಳನ್ನ ಮದುವೆ ಮಾಡ್ಬೇಕಂದ್ರೆ ಒಂದು ಸಮುದಾಯ ಭವನ ಬೇಡವಾ ಮೇಡಮ್ ನಮ್ಗೆ? ಇಂತಹ ಒಂದು ಜಾಗ ನೀವು ಬನ್ನಿ, ಸ್ವಲ್ಪ ನೀವು ಬಂದ್ರೆ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದನ್ನು ಕೂಡ ನಾವು ಕ್ರಮ ಕೈಗೊಳ್ತೀವಿ, ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಮಾತನಾಡಿದ್ದಕ್ಕೆ ಈಡೆನ್ಸ್ ವಾಹಿನಿ ಜೊತೆ ಸರ್. ಥ್ಯಾಂಕ್ ಯು. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರಾದಂತ ಮುದಾಸಿರ್ ಅವರು ಕೂಡ ಹೇಳ್ತಾ ಇರುವಂತದ್ದು, ಅವರು ಒಂದಷ್ಟು ವಿಚಾರಗಳನ್ನು ಕೂಡ ನಮ್ ಜೊತೆ ಹಂಚ್ಕೊಂಡ್ರು. ಈಗ ನಾವ್ ಹೇಳ್ತಾ ಇದ್ದು ಅವರ ಮನೆ ಅಂತ ಅಂದ್ರೆ ಅವರ ಪ್ರಾಪರ್ಟಿ ಅಂದ್ರೆ ಇದು ಒಂದು ಮೂಡಾ ಸೈಟ್ ವಿಚಾರದಲ್ಲಿ ಮೂಡಾ ಇಂದ ಅವ್ರೇನೋ ಕಬಳಿಸಿದ್ದಾರೆ ಅನ್ನೋ ಒಂದು ಆರೋಪಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ನಮಗ್ ಬೇಕಾಗಿರುವಂತದ್ದು ಈಗ ಸದ್ಯಕ್ಕೆ ನಾವೇನು ಮಾತನಾಡ್ತಾ ಇದೀವಿ ಈ ಒಂದು ಪರ್ಟಿಕ್ಯುಲರ್ ಘಟನೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ. ಯಾಕೆಂದ್ರೆ ನಮ್ಗೆ ವಿಡಿಯೋ ಸಿಕ್ಕಿದೆ, ವಿಡಿಯೋದಲ್ಲಿ ಅವರೇ ಆ ಕಾರ್ನೆಲ್ಲ ಹಾಳು ಮಾಡಿದ್ದಾರೆ, ಆ ವ್ಯಕ್ತಿ EMI ಕಾರ್ ತಗೊಂಡಿರುವಂತದ್ದು. ಇದನ್ನೆಲ್ಲ ನೋಡಿದಾಗ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ, ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆ ಕೊಡಿಸ್ತಾರೆ ಕಾದು ನೋಡೋಣ.